ದೇವಸ್ಥಾನದಲ್ಲಿ ಇವತ್ತಿನ ಅಭಿಷೇಕ ನಡೀತಾ ಇದೆ. ಈ ದೇವಸ್ಥಾನಕ್ಕಾಗಿ ಇದೇ ಹೆಜ್ಬೇಟ್ನಲ್ಲಿ ಗ್ರಾಮದ ಶ್ರೀ ಬೀರಪ್ಪಗಾರಿ ಶ್ರೀ ವೆಂಕಟೇಶಪ್ಪ ಮತ್ತು ಅವ್ರ ಮಕ್ಕಳು ಈ ದೇವಸ್ಥಾನ ಸಹಾಯಕ್ಕಾಗಿ ಯಾವುದೇ ಕೈವನ್ನು ಕರೆದರೂ ಕೂಡ ಪಾಪ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಅಲ್ಲದೆ ಈ ದೇವಸ್ಥಾನಕ್ಕಾಗಿ ಬೇಕಾಗಿರ್ತಕ್ಕಂಥ ಸಿಮೆಂಟ್ ಆಗಲಿ ಈ ಚೇರುಗಳೆಲ್ಲ ಪಾಪ ಅವರೇ ತಂದಿದ್ದಾರೆ. ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಅವ್ರ ಮಕ್ಕಳಿಗೂ ಅವ್ರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ದೇವರು ಆಶ್ರಯ ಭಾಗ್ಯಗಳು ನೀಡಿ ಸಮಾಧಾನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ದಿನ ನಮ್ಮ ಆಲ್ ವೆಂಕಟೇಶ್ವರನವರು ಈ ದೇವಸ್ಥಾನಕ್ಕಾಗಿ ಅವರು ಸಿಮೆಂಟ್ ಕೊಡ್ಸೋದಾಗಲಿ ಬೇರೆ ಇದ್ದರೆ ಎಲ್ಲ ಕೆಲಸಕ್ಕೂ ಸಹ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅವ್ರ ಮಕ್ಕಳು ಮತ್ತು ಅವ್ರು ಸೇರಿಕೊಂಡು ಈ ದೇವಸ್ಥಾನಕ್ಕಾಗಿ ಕೂತ್ಕೊಳ್ಳೋಕ್ಕೆ ಕೆಲವರು ದೊಡ್ಡವರೆಲ್ಲ ಬಂದರೆ ಕೂತ್ಕೊಳ್ಳೋಕ್ಕಾಗಿ ಚೇರುಗಳು ಸಹ ಅವರು ದೇಣಿಗೆ ನೀಡುತ್ತಾರೆ. ಅದರಿಂದ ಈ ತಾಲೂಕಿನ ಜನತೆ ಆಗಿರ್ಬೋದು ಎಲ್ಲ ಯಾವ ಜನತೆ ಆಗಿರ್ಬೋದು ಬಂದು ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ದೇವರ ಪೂಜೆಗೆ ಪಾತ್ರರಾಗಬೇಕಂತ ಎಲ್ಲರೂ ವಿನಂತಿ ಮಾಡ್ಕೊಳ್ಳುತ್ತಾ ಮತ್ತು ನಮ್ಮ ವೆಂಕಟೇಶ್ವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೂ ಈ ದೇವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ದೇವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಊರಿನ ಧಾರ್ಮಿಕರು ಕೂಡ ಇತ್ತು బాగా అభిషేకాలు నడుస్తున్నాయి. అభిషేకాలు చేయొచ్చు. అన్ని కార్యక్రమాలు ఏముంటాయి ప్రతి శనివారం అభిషేకాలు ఉంటాయి, చేయొచ్చు. ఈ వెంకటేశప్ప చైర్లు కానీ సిమెంట్ కానీ ఎన్ని పనులున్నా సిమెంట్ తెచ్చుకోవాలంటే 2 ఏళ్ల కాలం నిరంతరంగా కష్టపడినాడో వారికి వారి కుటుంబానికి వారి బిడ్డలకి చాలా దేవుడు ఎంత అవసరం దర్శించాలని మేము దేవుడిని ప్రార్థిస్తున్నాము. అందరూ భక్తాదులంతా ఈ గుడికి ప్రతి శనివారం రావాలని వేడుకుంటారు.